ಬಿಲ್ ಪಾಸ್ ಮಾಡಬೇಡ ನೀವು, ಅಲ್ಲಿ ಕೂತ್ಕೊಳ್ಳಿ ನಿಮ್ಮಷ್ಟಕ್ಕೆ. ಪರಿಹಾರವನ್ನು ಪ್ರಸ್ತಾವಿಸಲು ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಒಳಗಾಗಿದ್ದಾರೆ ಅಂತಕ್ಕಂಥ ಮಾತನ್ನ, ಅದೇ ಹನಿ ಟ್ರ್ಯಾಪ್ ಅಂತಕ್ಕಂಥ ಹನಿ ಟ್ರ್ಯಾಪ್. ಅವ್ರು ಇಲ್ಲಿ ಬರ್ಬೇಕಾದ್ರೆ ನಿಮ್ ಚೇಂಬರ್ ಇಂದ ಮುಂಚೆ ಬಂದ್ರು ಅಂತ ನನಗೆ ಮೆಸೇಜ್ ಅದಕ್ಕಿಂತ ಮುಂಚಿತವಾಗಿ ನನ್ನ ಜೊತೆ ಮಾತಾಡಿದ್ರು. ಸರಿ, ವೆರಿ ಗುಡ್. ಅವ್ರೇನ್ ಹೇಳಿದ್ರು ಅಂದ್ರೆ, ಅದೇ ಅಲ್ಲೇನ್ ಮಾತಾಡಿರ್ಲಿಲ್ಲ, ನಾನು ಕಂಪ್ಲೇಂಟ್ ಕೊಡ್ತೇನೆ, ಇದಕ್ಕೊಂದು ತನಿಖೆ ಮಾಡಿಸಿ ಅಂತ ಹೇಳಿದ್ರು. ಅವ್ರು ಇನ್ನೂವರೆಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಮಾನ್ಯ ಅಧ್ಯಕ್ಷರೇ. ಆ ಕಂಪ್ಲೇಂಟ್ನಲ್ಲಿ ಏನಿರುತ್ತೆ ಅನ್ನೋದು ಕೂಡ ನಮಗೇನು ಗೊತ್ತಿಲ್ಲ, ಊಹೆ ಮಾಡೋಕ್ಕಾಗಲ್ಲ. ಐ ಕೆನಾಟ್ ಗೆಸ್. ಆದ್ರಿಂದ ಸದನದಲ್ಲಿ ಅವ್ರು ಹೇಳಿದ್ದಾರೆ, ಸ್ವಲ್ಪ ಇರ್ರಿ, ಹೇಳೋವರೆಗೂ ಕೂತ್ಕೊಳ್ಳಿಯಪ್ಪ. ಉತ್ತರ ಕೊಡ್ಲಿ. ಪ್ರತಿಯೊಂದು ಶಬ್ದ ಎದ್ದು ನಿಂತಾಗ್ತದ. ಆಯ್ತು, ನೋಟ್ ಮಾಡಿ ಮತ್ತೆ ಮಾತಾಡಿ. ಪ್ರತಿಯೊಂದು ಸೆಂಟೆನ್ಸ್ಗೂ ಉತ್ತರ ನಿಲ್ಲುದು, ಅದಕ್ಕೆ ಕೌಂಟರ್ ಕೊಡುದು. ನೀವು ಸ್ವಲ್ಪ ಕೇಳಿ, ಅದರ ನಂತರ ಅವ್ರು ಏನಂತ ನೀವು ಮಾತಾಡಿ. ಈ ರಾಜ್ಯದಲ್ಲಿ ಪ್ರತಿಯೊಂದು ಕಂಪ್ಲೀಟ್ ಮಾಡ್ತೇನೆ. ಆಯ್ತು, ಕಂಪ್ಲೀಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಆಯ್ತು, ಮಾತಾಡ್ಲಿ ಅವರು. ಮಾತಾಡ್ತೀನಿ, ಕೂತ್ಕೊಳ್ಳಿ. ಜಡ್ಜ್ಗಳದಿದೆ ಅಂತ ಹೇಳ್ತಾರೆ. ನೀವು ಇದನ್ನೇ ಹೇಳಿದ್ದಾನೆ ಹೇಳ್ತೀರಿ. ಅಲ್ಲಿ ಉತ್ತರ ಕೊಡೋ ಒಂದು ಅಕ್ಷರ ತಪ್ಪಾದ್ರೆ ನೀವು ಮಾತಾಡ್ತೀರಿ. ಕಂಪ್ಲೀಟ್ ಆಗುದು ಹೇಗೆ? ಆಯ್ತು, ನೀವು ಮಾಡಿ. ನಿಮ್ಗೆ ಗೊತ್ತಾಗಲಿಲ್ಲ ಮಾನ್ಯ ಅಧ್ಯಕ್ಷ. ಆಯ್ತು, ನೀವು ಯಾಕೆ ಮಾತಾಡ್ತೀರಿ? ಕೂಡ ಸೋಮೋಟ ತಗೊಳ್ಬೇಕಾಗಿತ್ತು. 12 ಗಂಟೆ ಸಲಹೆ ಸೂಚನೆ ತಾವೆಲ್ಲ ಕೊಟ್ಟಿದ್ದು, ಅವ್ರು ಮಾತಾಡ್ಲಿ, ಉತ್ತರ ಕೊಡ್ಲಿ. ಮಾನ್ಯ ಅಧ್ಯಕ್ಷರೇ, ನಾನು ಸದನದಲ್ಲಿ ಎಲ್ಲ ಸದಸ್ಯರಿಗೂ ಕೂಡ ಹೇಳಿ, ನಾನು ತನಿಖೆಯನ್ನು ಮಾಡಿಸ್ತೇನೆ ಅಂತ ಹೇಳಿದ್ದೇನೆ. ನಾನು ಕಮಿಟ್ ಆಗಿದ್ದೇನೆ, ತನಿಖೆ ಮಾಡಿಸ್ತೇನೆ ಅಂತ. ಸ್ವಲ್ಪ ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವ ಹಂತ ಉನ್ನತ ಮಟ್ಟದ ತನಿಖೆ ಅಂತ ಹೇಳಿದ್ದೇನೆ. ಆದರೆ ಜುಡಿಷಿಯಲಿ ನೋಡಿ, ನಾವು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವ ಹಂತದಲ್ಲಿ ತನಿಖೆಯನ್ನು ಮಾಡಬೇಕು, ಯಾರಿಂದ ಮಾಡಬೇಕು, ಅದನ್ನೆಲ್ಲ ನಾವು ಚರ್ಚೆ ಮಾಡ್ತೀವಿ. ಮಾಡಿ ಆನಂತರ ನಿಮ್ಮ ಹತ್ರ ಮುಚ್ಚಿಡೋದೇನಿದೆ, ಅದನ್ನ ಮಾಡ್ತೇವೆ ಅಂತೇಳಿ ನಾನು ಕಮಿಟ್ ಆಗಿದ್ದೇನೆ. ಏನು ಅಂತ ಮಾಡಿ ಆನ್ಸರ್ ಮಾಡಿ ಅಂತ ನಮ್ಮ ಚರ್ಚೆ ಇರೋದು. ತಮ್ಮ ತನಿಖೆ ಮಾಡ್ತೀವಿ ನಂತರ ಮುಖ್ಯಮಂತ್ರಿಗಳು ಬಜೆಟ್ ಉತ್ತರ ಕೊಡಿ ಅಂತ ತಮ್ಮ ಸಲಹೆಯನ್ನು ಪರಿಗಣಿಸ್ತೇವೆ. ಆಗ್ಬೋದಾ? ತಮ್ಮ ಸಲಹೆಯನ್ನು ಕೂಡ ಪರಿಗಣಿಸ್ತೇವೆ. ಇಲ್ಲಿ ಮಂತ್ರಿಗಳು ಮಾತ್ರ ಇದ್ರೆ ನೀವು ಉನ್ನತ ಕರೆಕ್ಟ್ ಆಗಿದೆ. ಇಲ್ಲಿ ಜಡ್ಜ್ಗಳಿದ್ದಾರೆ, ಹೈಕೋರ್ಟ್ ಕೇಂದ್ರದ ನಾಯಕರಿದ್ದಾರೆ, ವಿರೋಧ ಪಕ್ಷ ಇವ್ರನ್ನೆಲ್ಲ ಹೋಗಿ ಪೊಲೀಸರು ಬರ್ಲಿ ಅಲ್ಲ. ನೋಡಿ ಅವರು ನೋಡಿ, ಇದು ವಿಚಾರ ಏನು ಅಂತ ಇಲ್ಲಿ ಮುಖ್ಯಮಂತ್ರಿಗಳು ಯಾರೋ ಆಗ್ತಾರೆ, ಸಿದ್ದರಾಮಯ್ಯನವರು ಇದ್ದಾರೆ, ನಾಳೆ ಇನ್ನಾರೋ ಬೇರೆ ಪಾರ್ಟಿಯವರು ಆಗ್ಬೋದು. ಎಲ್ಲಾ ಮುಖ್ಯಮಂತ್ರಿಗಳ ಬೆಂಬಲಿಗರನ್ನೇ ಹಿಡಿದು ನೀವು ಚುಚ್ಚಿದ್ರೆ ಏನಾಗುತ್ತೆ? ಮುಖ್ಯಮಂತ್ರಿ ಹೆಂಗ್ ಕೆಲಸ ಮಾಡ್ತಾರೆ? ನಾವೆಲ್ಲರೂ ಮುಖ್ಯಮಂತ್ರಿ ಬೆಂಬಲಿಗರನ್ನೇ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಅದರಲ್ಲಿ ನೀವು ಹೆಣಸಕ್ ಹೋಗಬೇಡಿ. ಯಾರು ಕೂಡ ಮುಖ್ಯಮಂತ್ರಿಗಳ ಬೆಂಬಲಿಗರೇ ನೋಡಿ. ನಾನು ವಿಡಿಯೋ ಕೊಡ್ತೀನಿ. ನಿಮ್ಮ ಮಂತ್ರಿ 130 ಗೃಹ ಸಚಿವರೇ, ಇಷ್ಟು ಅಸಹಾಯಕರಾಗಬಾರ್ದು. ಯಾರು ಪ್ರಚಾರ ಮಾಡ್ತಾರೆ. ಈಗ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ನಾನೊಬ್ಬನೇ ತೀರ್ಮಾನ ಮಾಡ್ತೀನಿ. ಮುಖ್ಯಮಂತ್ರಿಗಳ ಜೊತೆಯಲ್ಲಿ ತೀರ್ಮಾನ ಮಾಡ್ತೇವೆ. ಪರಂಪರೆ ಯಾರು ಈಗ ಉತ್ತರ ಕೊಟ್ಟಿದ್ದಾರೆ.
ಸಿದ್ದರಾಮಯ್ಯನವರಿಗೆ ಬರೋದು ಈಗ ಅಲ್ಟಿಮೇಟ್ ಆಗಿ ಇಂಟೆನ್ಷನ್ ಬೇರೆ. ತನಿಖೆ ಮಾಡ್ತಾ ಅಂತ ಹೇಳಿದಾರಲ್ಲ, ತನಿಖೆ ಮಾಡ್ತಾ ಅಂತ ಹೇಳಿದ್ದಾರೆ. ನಿಮ್ಮ ಸದಸ್ಯರು ಇಂಟೆನ್ಷನ್ ಬೇರೆ ಇದೆ ಅವ್ರದ್ದು. ನಿಮ್ಮ ಉದ್ದೇಶ ಬೇರೆ ಇದೆ. ನಿಮ್ಮ ಉದ್ದೇಶ ಮುಖ್ಯಮಂತ್ರಿಗಳು ಉತ್ತರ ಕೊಡಬಾರ್ದು ಅಂತ ಹೇಳಿ ಅದಕ್ಕಾಗಿ ನೀವು ಇದನ್ನ ಅಡ್ಡಪಡಿಸ್ತಾ ಉತ್ತರ ಕೊಡ್ಲಿ. ಅಧ್ಯಕ್ಷರೇ, ಕಂಪ್ಲೇಂಟ್ ಕೊಡ್ಲಿಲ್ಲ ಕೇಳಿ ಅಥವಾ ವಾಕೌಟ್ ಮಾಡ್ರಿ. ಓದ್ಬಿಡಿ ಸರ್. ನೀವು ಹೇಳೋದಕ್ಕೆಲ್ಲ ಉತ್ತರ ಕೊಡ್ತೀವಿ. ಮಾನ್ಯ ಉತ್ತರ ಕೊಟ್ಟಿದ್ದಾರೆ. ತನಿಖೆ ಮಾಡ್ತಂತ ಹೇಳಿದ್ದಾರೆ. ಚರ್ಚೆ ಮಾಡಿ ತನಿಖೆ ಮಾಡಿ ಮಾನ್ಯ ಅಧ್ಯಕ್ಷರೇ, ನಾನು ಉತ್ತರ ಕೊಡ್ತೀನಿ. ಅವ್ರಿಗೆ ಉತ್ತರ ಕೇಳಕ್ ತಯಾರಾಗಿಲ್ಲ ಅವರು. ಅವರ ಉದ್ದೇಶನೇ ಬೇರೆ ಇದೆ. ಅಲ್ಲದೆ ಇಷ್ಟೊಂದು ಜನ ಮಾತಾಡ್ಬೇಕಾದಂತ ಅಗತ್ಯ ಇಲ್ಲ. ಇವರು ಮಾತಾಡ್ಕೊಂಡು ಬಂದಿದ್ದಾರೆ. ನನ್ನ ಉತ್ತರ ಕೇಳಬಾರದು ಅಂತಕ್ಕಂಥದ್ದು ಅವರ ಉದ್ದೇಶ. ಅವರು ಮಾತಾಡುವ ಮಾನ್ಯ ಅಧ್ಯಕ್ಷರೇ, ಇದು ಇಸ್ ನಾಟ್ ದಿ ವೇ ಆಫ್ ಡೆಮೋಕ್ರೆಟಿಕ್ ಸಿಸ್ಟಮ್ ಅಲ್ಲ ಇದು. ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲ ಇದು. ತನಿಖೆ ಆಗ್ಬೇಕಂತ ದಿಸ್ ಇಸ್ ವೆರಿ ಬ್ಯಾಡ್. ದಿಸ್ ಇಸ್ ವೆರಿ ಬ್ಯಾಡ್. ನಮ್ಮವ್ರಿಗೆಲ್ಲ ಹೇಳಿ ಯಾರು ಮಾತಾಡಬೇಡಿ. ಮಾನ್ಯ ಅಧ್ಯಕ್ಷರೇ, ನಾನು ಉತ್ತರ ಓದ್ಬಿಡ್ತೀನಿ. ಇವರು ಕೇಳಕ್ ಇಷ್ಟ ಇಲ್ಲ ಅಂತಂದ್ರೆ ಓದ್ತೀನಿ. ಸರ್, ನಿಮ್ಮ ಕುರ್ಚಿಗೆ ಹೇಳ್ರಿ ಪಾಪ ಅವ್ನು ಕಾಪಾಡಿ, ರಾಜಣ್ಣನ್ ಕಾಪಾಡಿ. ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂದ್ಮೇಲೆ ನಿಮ್ಗೆ ಬೇಕಾಗಿರೋದು ಯಾವ ಉನ್ನತ ಮಟ್ಟ? ಏನಾಗೋದಿಲ್ಲ, ಏನು ಆಗಲ್ಲ ಅಂದ್ರೆ ನಿಮ್ ಸಲಹೆನೂ ಗಮನದಲ್ಲಿ ಇಟ್ಟುಕೊಂಡು ಉನ್ನತ ಮಟ್ಟದ ನಾನು ಪರಮೇಶ್ವರ್ ಅವರು ಮಾತಾಡಿ ಗೃಹ ಸಚಿವರ ಜೊತೆ ಮಾತಾಡಿ ತನಿಖೆ ಮಾಡಿಸ್ತೀವಿ. ಮಾನ್ಯ ಅಧ್ಯಕ್ಷರೇ, ಬಜೆಟ್ ಮೇಲಿನ ವಿರೋಧ ಪ್ರಸ್ತಾವ ಹೌದು ಅನ್ನೋ ಪರವಾಗಿಂದ ಭಾವಿಸ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಬಿಲ್ ಪಾಸ್ ಆಗಬೇಕು. ಬಿಲ್ ಪಾಸ್ ಆಗಬೇಕು. ಕರ್ನಾಟಕ ಮಂತ್ರಿಗಳ ಸಂಬಳಗಳು ಬಿಲ್ ಪಾಸ್ ಆಗಬೇಕಿದೆ. 20 ಸಾಲಿನ ಕರ್ನಾಟಕ ವಿಧಾನಮಂಡಲ ಸಂಬಳಗಳು ನಿವೃತ್ತಿ ವೇತನ ಮತ್ತು ಭತ್ಯೆಗಳ ತಿದ್ದುಪಡಿ ವಿಧೇಯಕ ಪರಿಗಣಿಸುತ್ತದೆ. ಬಿಲ್ ಪಾಸ್ ಆಗಬೇಕು. ಬಿಲ್ ಪಾಸ್ ಆಗಬೇಕಲ್ಲ. ಬಿಲ್ ಪಾಸ್ ಆಗಬೇಕು. ನಿಮಗೆ ಬಿಲ್ ಪಾಸ್ ಮಾಡಬೇಡವಾ? ಬಿಲ್ ಪಾಸ್ ಮಾಡಬೇಡ ನೀವು. ಅಲ್ಲಿ ಕೂತ್ಕೊಳ್ಳಿ ನಿಮ್ಮಷ್ಟಕ್ಕೆ. ಪರಿಹಾರದಿಂದ ಪ್ರಸ್ತಾವ ಸಭಾಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ವಿಧಾನಮಂಡಲ ಸಂಬಳಗಳು, ನಿವೃತ್ತಿ ವೇತನಗಳು ಮತ್ತು ಭತ್ಯೆಗಳ ತಿದ್ದುಪಡಿ ವಿಧೇಯಕವನ್ನು ಪರಿಹಾರ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸರ್ಕಾರ ಮಂಡಿಸುವುದು ಪರಿಹಾರ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಮಂತ್ರಿಗಳ ಸಂಬಳಗಳು ಮತ್ತು ಭತ್ಯೆಗಳ ತಿದ್ದುಪಡಿ ವಿಧೇಯಕವನ್ನು ಪರಿಹರಿಸಿಕೊಂಡು ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 13 ವರೆಗಿನ ಖಂಡ
ಖಂಡಗಳು ವಿಧೇಯಕದ ಅಂಗವಾಗಬೇಕು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಪರವಾಗಿದೆ ಎಂದು ಸೂಚಿಸುತ್ತೇನೆ, ಪ್ರಸ್ತಾವ ಹೌದು ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 13ರವರೆಗೆ ವಿಧೇಯಕ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಮಂಡಿಸಬೇಕು. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನೀಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ವಿಧಾನ ಮಂಡಲಗಳ ಸಂಬಳಗಳು, ನಿವೃತ್ತಿ ಮತ್ತು ವೇತನ ಭತ್ಯೆಗಳ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತಾವ ಮಂಡಿಸಬೇಕು. 2020ನೇ ಸಾಲಿನ ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಭತ್ಯೆಗಳ ತಿದ್ದುಪಡಿ ವಿಧೇಯಕವನ್ನು ಪರಿಹರಿಸುವ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಪರವಾಗಿದೆ, ಪ್ರಸ್ತಾವದ ಅನುಮೋದನೆ ದೊರಕಿದೆ. ಮಾನ್ಯ ಮುಖ್ಯಮಂತ್ರಿ ವಿಧೇಯಕರು ನೀಡುವುದು. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 4ರ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಪರವಾಗಿದೆ, ಪ್ರಸ್ತಾವ ಒಪ್ಪಿಗೆ ದೊರಕಿದೆ. 2ರಿಂದ 6 ಖಂಡಗಳು ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಿ ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು